ನಾವೆಲ್ಲ ಇಲ್ಲಿ ಸೇರಿರೋದು ಒಂದು ಮುಖ್ಯವಾದ ವಿಷಯದ ಬಗ್ಗೆ ತೀರ್ಮಾನ ಮಾಡ್ಕೊಂಡ್ಬಿಡವ ಅಂತ. ನಮ್ಮ ಹಾಲಿ ಅಧ್ಯಕ್ಷರಾದ ಶ್ರೀಮಾನ್ ಕರೀಗೌಡರು ಬಹಳ ದೊಡ್ಡ ವ್ಯಕ್ತಿಗಳು, ಮಹಾನುಭಾವರು. ಈ ಮಹಾನುಭಾವರ ಮೇಲೆ ಅನೇಕ ಭ್ರಷ್ಟಾಚಾರಗಳ ದೊಡ್ಡ ಪಟ್ಟಿ ತಯಾರಾಗೈತೆ. ಶ್ರೀಮಾನ್ ಕರೀಗೌಡರು ತಮ್ಮ ಸ್ವಾರ್ಥಕ್ಕೋಸ್ಕರ ಈ ಅಧಿಕಾರನ ದುರುಪಯೋಗ ಪಡಿಸಿಕೊಳ್ತಿದ್ದಾರೆ ಅನ್ನೋದು ನಿಮ್ಮೆಲ್ಲರಿಗೂ ತಿಳಿದಿರೋ ವಿಷಯ. ಆದ್ದರಿಂದ ಶ್ರೀಮಾನ್ ಕರೀಗೌಡರು ಇದಕ್ಕೆ ಸಮಜಾಯಿಷಿ ಹೇಳ್ಬೇಕು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಅವ್ರನ್ನ ಕೇಳ್ಕೊತಾ ಇದ್ದೆ. ಸರಿ ಸರಿ, ಇವ್ರ ಸಮಜಾಯಿಷಿ ಕೊಡೋದ್ರಲ್ಲಿ ಸೊಸೈಟಿ ಹುಟ್ಟೋಗಿರುತ್ತೆ. ಇವರನ್ನ ಅಧ್ಯಕ್ಷ ಸ್ಥಾನದಿಂದ ತೆಗೆದುಹಾಕಿ ಗ್ರಾಮೋದ್ಧಾರಕ್ಕೆ ಸಮರ್ಥರಾದವರನ್ನ ಆರಿಸಬೇಕು ಅಂತ ನಾನು ಸಭೆಯಲ್ಲಿ ವಿನಂತಿಸಿಕೊಳ್ತೀನಿ. ಹೌದು ಹೌದು, ಇವ್ರ ಮೇಲೆ ನಮ್ಮಲ್ಲಿ ಯಾರಿಗೂ ವಿಶ್ವಾಸ ಇಲ್ಲ. ಕೂಡಲೇ ಹೊಸ ಅಧ್ಯಕ್ಷರ ಚುನಾವಣೆ ಆಗ್ಲೇಬೇಕು. ಶಾಂತಿ ಶಾಂತಿ, ಸುಮ್ಮನೆ ಯಾಕಪ್ಪ ಹೊಡ್ಕೋತೀರಾ? ನೋಡ್ರಪ್ಪ, ಒಂದೇ ಮಾತಲ್ಲಿ ಹೇಳ್ಬಿಡ್ತೀನಿ. ಈ ಹಳ್ಳಿಲಿ, ಅದರಲ್ಲೂ ಈ ಸೊಸೈಟಿಗೆ ಈ ಕರಿಗೌಡನ್ ಬಿಟ್ರೆ ಬೇರೆ ದಿಕ್ಕಿಲ್ಲ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಚೆನ್ನಾಗಿ ಯೋಚನೆ ಮಾಡಿ. ಚೆನ್ನಾಗಿ ಯೋಚನೆ ಮಾಡಿ. ಸಾಕ್ ನಿಲ್ಲಿಸ್ರಿ ನಿಮ್ ಪುರಾಣನ. ನಾವೆಲ್ಲ ಯೋಚನೆ ಮಾಡೋ ತೀರ್ಮಾನಕ್ಕೆ ಬಂದಿದ್ದೀವಿ. ಓದ್ರಿ. ದುಂದು ವೆಚ್ಚ, ದುರಾಡಳಿತಗಳಿಂದ ಈ ಸಹಕಾರಿ ಸಂಘವನ್ನು ಕ್ಷೀಣ ಸ್ಥಿತಿಗೆ ತಂದ ಹಾಲಿ ಅಧ್ಯಕ್ಷ ಶ್ರೀಮಾನ್ ಕರೀಗೌಡರ ಮೇಲೆ ವಿಶ್ವಾಸವಿಲ್ಲವೆಂದು ಈ ಸಾಮಾನ್ಯ ಸಭೆಯು ಒಮ್ಮತದಿಂದ ಅಂಗೀಕರಿಸುವುದಲ್ಲದೆ ತುರ್ತು ಸಭೆ ಕರೆದು ಮುಂದಿನ ಸಾಲಿಗೆ ನೂತನ ಪದಾಧಿಕಾರಿಗಳನ್ನು ನೇಮಿಸಬೇಕೆಂದು ತೀರ್ಮಾನಿಸುತ್ತದೆ. ಕರೀಗೌಡ್ರೆ, ಬಿಡುಗಡೆ ಬಿಡುಗಡೆ. ವಿದ್ಯಾ ವಿದ್ಯಾ ಬೀಳಲೇಬೇಕು. ನಿಮ್ಮಪ್ಪನು ಹೀಗೆ ಬಿದ್ದಿದ್ದು. ಕೊಬ್ಬು ಜಾಸ್ತಿ ಆದವರು ಒಂದಲ್ಲ ಒಂದ್ ದಿವಸ ಬೀಳಲೇಬೇಕು. ಕೈ ಕೊಡು ಮಾವ. ಅಂಗಡಿಯವನು ದುಡ್ಡು ಕೊಡದೆ ಕೈ ಕೊಟ್ಟಿದೀಯಾ? ನಿನಗ್ ನಾ ಕೈ ಕೊಡ್ಲಾ? ಹೇಳ ಮೇಲೆ ಹೇಳ. ಎಷ್ಟು ಕೊಡ್ಬೇಕು ಅಂಗಡಿಯವನಿಗೆ ದುಡ್ಡು? ಎಷ್ಟು ಕೊಡ್ಬೇಕಾ? ಎಷ್ಟು ಕೊಡ್ಬೇಕು ತಗೊಳಪ್ಪ. ಮಾನ್ಯ ಸದಸ್ಯರೇ, ಸಹಕಾರ ಸಂಘದ ರಜಿಸ್ಟ್ರಾರ್ ಪರವಾಗಿ ಈ ಸಂಘದ ಚುನಾವಣೆ ನಡೆಸಲು ಬಂದ ನನಗೆ ತುಂಬಾ ಆತಂಕವಿತ್ತು. ಕಾರಣವೇನೆಂದ್ರೆ, ಎಷ್ಟೋ ಸಲ ಸ್ಪರ್ಧೆ ಇರುತ್ತೆ, ಗಲಾಟೆ ಇರುತ್ತೆ ಅಂತ ನಾನು ತಿಳಿದಿದ್ದೆ. ಆದರೆ ನೀವೆಲ್ಲ ಅವಿರೋಧವಾಗಿ ಸರ್ವಾನುಮತದಿಂದ ನಿಮ್ಮ ಅಧ್ಯಕ್ಷರನ್ನು ಚುನಾಯಿಸಿದ್ದೀರಿ. ಇದರಿಂದ ನನಗೆ ತುಂಬಾ ಸಂತೋಷವಾಗಿದೆ. ಈ ನೂತನ ಅಧ್ಯಕ್ಷರು ಉತ್ಸಾಹ ಯುವಕರು ಹಾಗೂ ಉತ್ತಮ ವ್ಯವಸಾಯ ಎಂದು ಬಹುಮಾನ ಪಡೆದವರು. ಇವರು ತಮ್ಮ ಅಧಿಕಾರಾವಧಿಯಲ್ಲಿ ನಿಮ್ಮ ಸೊಸೈಟಿಯನ್ನು ತುಂಬಾ ಅಭಿವೃದ್ಧಿಗೆ ತರುತ್ತಾರೆ ಎಂದು ನಾನು ಮನಪೂರ್ವಕವಾಗಿ ನಂಬಿದ್ದೇನೆ. ನೂತನ ಅಧ್ಯಕ್ಷರಾದ ಮಾನ್ಯ ಶೇಖರಪ್ಪನವರೇ, ದಯವಿಟ್ಟು ಇಲ್ಲಿ ಬರಬೇಕು. ಏನ್ರಿ ಅವರು? ಒಂದು ಸಂತೋಷ ಸಮಾಚಾರ ತಂದಿದ್ದೀವಿ. ಏನು? ನಿಮ್ಮ ಮಗವರು ಪ್ರೆಸಿಡೆಂಟ್ ಆಗ್ಬಿಟ್ಟಿದ್ದಾರೆ. ನಮ್ ರವಿ ಪ್ರೆಸಿಡೆಂಟ್ ಆಗ್ಬಿಟ್ಟ? ರವಿಯಪ್ಪ ಅಲ್ಲ ರೀ, ಶೇಖರಪ್ಪ ಅವರು. ಶೇಖರಪ್ಪ, ಏನ್ ತಮಾಷೆ ಮಾಡಕ್ ಬಂದಿದ್ದೀರಾ? ಅಪ್ಪು, ಏನು ನೀನು ಪ್ರೆಸಿಡೆಂಟ್ ಆಗ್ಬಿಟ್ಟ? ಹೌದ್ ಕಣಪ್ಪ, ಎಲ್ಲ ನಿನ್ನ ಆಶೀರ್ವಾದ. ಬಲು ಸಂತೋಷ ಕಣಪ್ಪ, ಬಲು ಸಂತೋಷ ಕಣು. ಸೀತಾ ಸೀತಾ, ಹೊಲ ಗದ್ದೆ ಕೆಲಸ ಬಿಟ್ಬಿಟ್ರೆ ಇವನ್ಗೇನು ಬರಕ್ಕಿಲ್ಲ ಅಂತ ತಿಳ್ಕೊಂಡಿದ್ವಲ್ಲ ನಮ್ ಶೇಖರು. ಈ ದಿವಸ ಏನಾಗವನೆ ಗೊತ್ತಾ? ನಮ್ ಸೊಸೈಟಿಗೆ ಪ್ರೆಸಿಡೆಂಟ್ ಆಗವನೆ. ಇದೆಲ್ಲ ನನ್ ಸೊಸೆ ತಂದ ಸೌಭಾಗ್ಯ ರೀ. ಅಪ್ಪ ಬಂದ. ಅಣ್ಣ, ಏನು ಸ್ವಲ್ಪ ನಿಂತ್ಕೋ. ಯಾಕೋ? ಸ್ವಲ್ಪ ನಿಂತ್ಕೊಂಡ ಅಂದ್ರೆ ವಿಷಯ ಹೇಳ್ದೆ ನಿಂತ್ಕೊಂಡ್ರೆ ಹೇಗೋ? ನೀನ್ ನಿಂತ್ಕೊಂಡ್ ಮೊದ್ಲು. ಸರಿ, ನಿಂತ್ಕೊಂಡೆ. ಏನ್ ಹೇಳು? ಏನೇನೇ ಶೇಖರ, ಏನೋ ಇದು? ನಿನ್ನ ಆಶೀರ್ವಾದ ಬೇಕಲ್ಲ. ದೇವ್ರು ಒಳ್ಳೇದ್ ಮಾಡ್ಲಿ ಕಣ. ಅದಕ್ಕೆವಾ
ಶೇಖರ್, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಪ್ಪ. ಶೇಖರ, ನಿನ್ನಂತ ಮಗನ ಹೆತ್ತ ನನ್ನ ಜನ್ಮ ಇವತ್ತು ಸಾರ್ಥಕವಾಯ್ತು ಕಣೋ. ಯವ್ವ, ನೋಡು, ಅಧಿಕಾರ ಬಂದ್ಮೇಲೆ ಜೊತೆಲಿ ಅಹಂಕಾರ ಬರುತ್ತೆ ಅಂತ ದೊಡ್ಡವ್ರು ಹೇಳ್ತಾರಪ್ಪ. ಅಹಂಕಾರ ಮಾತ್ರ ಹತ್ರ ಸೇರಿಸ್ಬಿಡ. ಯವ್ವ, ನಿನ್ನ ಮಗನಾಗಂತ ಕೆಲಸ ಮಾಡ್ತೀನಿ. ಯಾವಾಗ್ಲೂ 4 ಜನಕ್ಕೆ ಉಪಕಾರ ಮಾಡಕ್ ಪ್ರಯತ್ನ ಪಡ್ತೀನಿ. ನಾಳೆ ಕಣವ. ದೇವ್ರು ನಿನ್ ಚೆನ್ನಾಗಿಟ್ಟಿರ್ಲಿನಪ್ಪ, ಯವ್ವ, ಚೆನ್ನಾಗಿಟ್ಟಿರ್ಲಿ. ಈಗ ಯಾಕೋ ಏನಾಯ್ತು ಈಗ? ಯಾಕೋ ಹಾಗಳ್ತಿದೀಯಾ? ನಮ್ ಗೌಡ್ರು ಸತ್ತೋದ್ರಲ್ರಿ. ಗೌಡ್ರು? ಯಾವ ಗೌಡ್ರು? ಇನ್ಯಾವ ಗೌಡ್ರು? ನಮ್ ಗೌಡ್ರು, ಕರಿ ಗೌಡ್ರು. ಬದುಕೇ ಇದೀನಲ್ಲ ಈಗ. ನಿಮ್ಮ ಪ್ರೆಸಿಡೆಂಟ್ಶಿಪ್ ಸತ್ತೋಯ್ತಲ್ರಿ. ಇವಾಗ ನೀವು ರಿಟೈರ್ಡ್ ಅಧ್ಯಕ್ಷರು. ನೀವೆಲ್ರಿ ಬದುಕಿದ್ದೀರಾ? ಗೋವಿಂದ ಗೋವಿಂದ. ಮಗ ಹಾಳಾದ, ಬೆರೀತಾ ಇದ್ದ ನನ್ನ ಮಗ ಮುಳುಗೋದ. ಜನ ಅಂತಾರಲ್ರಿ, ಬೇವರ್ಸಿ ನನ್ನ ಮಗ, ಕಚಡ ನನ್ನ ಮಗ, ರೆಡಿಮೇಡ್ ಬಡ್ಡಿ ಮಗ. ಜನ ಬೈತಾರಲ್ರಿ. ಬೈಲು ಬೈಲಿ. ಆ ಬಡ್ಡಿ ಮಕ್ಕಳೆಲ್ಲ ನನ್ನ ಕಾಲ ಗತಿ ಅಂತ ಬಂದು ಬೀಳೋ ಹಾಗೆ ಮಾಡ್ಲಿಲ್ಲ. ನನ್ನ ಹೆಸರು ಕರಿಗೌಡನೇ ಅಲ್ಲ ಕಣೋ, ಕರಿಗೌಡನೇ ಅಲ್ಲ. ಬೇಡ ಬಿಡಿ, ಕುರಿಗೌಡ ಅಂತ ಕರಿತೀನಿ. ಗೌಡ್ರೆ, ಒಂದ್ ಮಾತು. ಏನದು? ಏನಿಲ್ಲ ಗೌಡ್ರೆ, ಈಗಿನ ಟೈಮ್ ಅಂದ್ರೆ ಕಾಲ ಬದಲಾವಣೆ ಆಗ್ತಾ ಇದೆ. ಈ ಲಂಚ ತಗೊಳ್ಳೋಣ, ದೇಶದ್ರೋಹಿಗಳನ್ನ ಈಗಿನ ಸರ್ಕಾರದವರು ಇಕ್ಕದಲ್ಲಿ ಸಿಕ್ಕಿಸ್ತಾ ಇದ್ದಾರೆ. ಗೌಡ್ರೆ, ಎಲೆಕ್ಷನ್ ಸೋತಿಂತ ಯಾಕೆ ಸೊರಗ್ತಾ ಇದ್ದೀರಾ? ಶುಗರ್ ಫ್ಯಾಕ್ಟರಿ ಶೇರ್ ಕಲೆಕ್ಷನ್ ನ ಚೆನ್ನಾಗಿ ಮಾಡಿದೀವಲ್ಲ ಗೌಡ್ರೆ. ನಾವ್ಯಾಕೆ ನಿಜವಾಗ್ಲೂ ಒಂದ್ ಶುಗರ್ ಫ್ಯಾಕ್ಟರಿ ಓಪನ್ ಮಾಡಬಾರ್ದು? ಗ್ರಾಮೋದ್ಧಾರ ಕೆಲಸ ಮಾಡಿ ಜನಗಳ ಸೇವೆನಾರು ಮಾಡೋಣ ರೀ. ಎಲ್ಲ ಕಚಡ ಕುಳ್ಳ ನನ್ನ ಮಗನೇ. ಹೊಟ್ಟೆಗೆ ಹಿಟ್ಟಿಲ್ದೆ ಅಲಿತಾ ಇದ್ದೆ. ಹೋಟಂಟಿ ಕೆಲಸ ಮಾಡಿ ಬೀದಿ ಬೀದಿಲಿ ತಿರ್ಕೊಂಡು ತಿಂತಾ ಇದ್ದೆ. ಹೋಗ್ಲಿ ಅಂತ ನಿನ್ನನ್ನು ಕರ್ಕೊಂಡು ಬಂದು ಕೆಲಸ ಕೊಟ್ರೆ ನನಗೆ ಬುದ್ಧಿ ಹೇಳಕ್ ಬರ್ತೀಯೇನೋ? ಗೌಡ್ರೆ, ಅದೊಂದು ಕಾಲ, ಇದೊಂದು ಕಾಲ ಅಲ್ಲ ರೀ. ಕೆಟ್ಟವನ್ ಒಳ್ಳೆಯವನ ಆಗೋದ್ ಬೇಡ್ವಾ? ಈ ಬಡವ ಭಾಗ್ಯವಂತ ಆಗೋದ್ ಬೇಡ್ವಾ? ನಾನ್ ಬದಲಾವಣೆ ಆಗೋದೇ ಬೇಡೇನು? ಆಗ್ಬೇಕಾದ್ರೆ ಗೌಡ್ರೆ, ತಪ್ಪು ಆಗೋದ್ ತಪ್ಪಲ್ಲ, ತಪ್ಪು ಮಾಡೋದ್ ತಪ್ಪು. ತಪ್ಪು ಅಂತ ತಿಳಿದ್ಮೇಲೆ ಕೂಡ ತಿದ್ಕೊಳ್ದೇ ಇರೋದು ಮಹಾ ತಪ್ಪು ರೀ. ಗೌಡ್ರೆ, ಗೌಡ್ರೆ, ಈಗ್ಲಾರು ನಿಮ್ ತಪ್ಪನ್ ತಿಳ್ಕೊಂಡು ತಿದ್ಕೊಳ್ರಿ. ಹೌದು ಕಣೋ, ಹೌದು. ನೀನ್ ಹೇಳ್ತಾರದ್ ನಿಜ. ನಿನ್ನ ಕೆಲಸ ಆದ್ಮೇಲೂ ನಿನ್ನ ಮನೇಲಿ ಇಟ್ಕೊಂಡು ಮರ್ಯಾದೆ ಕೊಡ್ತೀನಲ್ಲ, ಅದು ಅದು ನನ್ನ ತಪ್ಪು ಕಣೋ, ನನ್ನ ತಪ್ಪು. ನಾಳೆನೆ ನಿನ್ನ ಲೆಕ್ಕ ನೋಡ್ತೀನಿ. ನೀನು ಕೊಡ್ಬೇಕಾದ್ದೆಲ್ಲ ಕೊಟ್ಬಿಡ್ತೀನಿ. ನಾಳೆ ಬೆಳಿಗ್ಗೆನೆ ಯಾರ ಕಣ್ಗೂ ಕಾಣ್ದ ಹಾಗೆ ಈ ಊರು ಬಿಟ್ಟು ಅಡ್ರೆಸ್ ಇಲ್ದ ತೊಲಗೋ. ಗೌಡ್ರೆ, ಇವತ್ತು ಅಡ್ರೆಸ್ ಇಲ್ದೆ ಹೋಗ್ತೀನಿ. ಸಮಯ ಬಂದ್ರೆ ನಾಳೆ ವಾಪಸ್ ಬರ್ತೀನಿ. ಸಾರಾಯ ಕುಡಿಯೋನ್ಗೆ ಸದ್ಬುದ್ಧಿ ಹೇಳಿದ್ರೆ ತಲೆಗೆ ಏರುತ್ತಾ? ನಿಮ್ಮನ್ನ ನನ್ನ ಹೊಡ್ಕೋಬೇಕು ಅಂದೆ.